ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಭಾರ್ಗವ್ ಸಾಲಿನ್ ಒಂದು ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ತುಂಬ ಚಳಿ ಆಗ್ತಾಯಿತ್ತು. ಹಾಗೆ ಹೊರಗಡೆ ಬಂದು ನೋಡ್ತಾ ಇದ್ರೆ ಸಣ್ಣದಾಗಿ ಮಳೆ ಸಹ ಶುರುವಾಗಿತ್ತು. ಮನೇಲಿ ಕೆಲಸ ಮಾಡೋದಕ್ಕಂತೂ ತುಂಬ ಸೋಂಬೇರಿತನ ಅನ್ನಿಸ್ತಾ ಇತ್ತು. ಆದರೂ ಸಹ ಫ್ರೆಶ್ ಅಪ್ ಆಗಿ ಬಂದು ಮಕ್ಕಳಿಗೆ ಹಾಲು ಕಾಯಿಸಿ ಮೊಟ್ಟೆ ಬೇಯಿಸೋದಕ್ಕಿಟ್ಟೆ. ಮೊಟ್ಟೆ ಬೇಯಿಸೋದಿಡಬೇಕಾದ್ರೆ ಅವರೆಲ್ರಿಗೂ ಸಹ ಎಗ್ ಬುರ್ಜಿ ಮಾಡೋಣ ಅಂತ ಅನ್ನಿಸ್ತು. ಹಾಗೆ ರಾತ್ರಿ ಉಳಿದಂಥ ರಸಮ್ ಇತ್ತು. ಇದು ತೊಗರಿ ಬೇಳೆಯಿಂದ ಮಾಡಿದ ರಸಮ್ಮು. ಇದನ್ನು ಚೆಲ್ಲೋದಕ್ಕೆ ಮನಸ್ಸು ಬರಲಿಲ್ಲ, ಅಷ್ಟು ಟೇಸ್ಟಿಯಾಗಿತ್ತು. ಹಾಗೆ ಸಡನ್ನಾಗಿ ನನಗೊಂದು ಮಾತು ನೆನಪಾಯಿತು, ಚೆಲ್ಲದಿರು ಅನ್ನ ಬಡವರಿಗೆ ಅದೇ ಚಿನ್ನ ಅಂತ. ಹಾಗಾಗಿ ನಾನು ಚೆಲ್ಲೋದಕ್ಕೆ ಹೋಗಲ್ಲ. ಮತ್ತೆ ಕುಕ್ಕರಲ್ಲಿ ರೈಸ್ಗೆ ಇಟ್ಟು ಅನ್ನ ಮಾಡಿಕೊಂಡೆ. ಅನ್ನ ಮಾಡ್ಕೊಂಡಾದ್ಮೇಲೆ ಎಗ್ ಬುರ್ಜಿಗೆ ಬೇಕಾಗಿರೋವಂಥ ಈರುಳ್ಳಿ ಮತ್ತು ಟೊಮೊಟೊನ ಹಚ್ಚಿಟ್ಕೊಂಡೆ. 1 ಡಜನ್ ಮೊಟ್ಟೆನ ಸಹ ಎತ್ತಿಟ್ಕೊಂಡಿದ್ದೆ. ಹಾಗೆ ಒಂದು ಮಿಕ್ಸರ್ ಜಾರನ್ನ ತೊಗೊಂಡು ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ತರ್ತರಿಯಾಗಿ ಗ್ರೈಂಡ್ ಮಾಡಿಕೊಂಡೆ. ಒಂದು ಕಡೆ ಪ್ಯಾನನ್ನು ಇಟ್ಕೊಂಡು ಸ್ಟವ್ ಹಚ್ಚಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಚಿಟ್ಲೋದಕ್ಕೆ ಬಿಟ್ಟೆ. ಇದಕ್ಕೆ ಎಣ್ಣೆ ಸಹ ಹಾಕ್ಕೊಂಡು ಕಾಯೋದಕ್ಕೆ ಬಿಟ್ಟೆ. ಎಣ್ಣೆ ಕಾಯ್ತಾ ಸಾಸಿವೆ ಸಹ ಚಿಟ್ಲ್ತಾ ಇತ್ತು ಸ್ನೇಹಿತರೆ. ಇದಕ್ಕೆ ನಾನು ಕರಿಬೇವನ್ನು ಹಾಕ್ಕೊಂಡು ಹಾಗೆ ಹಚ್ಚಿಟ್ಕೊಂಡಿರೋವಂಥ ಟೊಮೆಟೊ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆಗ್ತಾ ಇರಲಿ ಬ್ರೌನ್ ಕಲರ್ ಬರೋವರೆಗೂ. ಸ್ನೇಹಿತರೆ, ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೊಂದು ಕಡೆ ಸಾಂಬಾರು ಇಟ್ಟಿರೋದು ಚೆನ್ನಾಗಿ ಕುದೀತಾ ಇತ್ತು. ಕುದೀತಾ ಇರೋವಂಥ ರಸಮನ್ನು ಆಫ್ ಮಾಡಿಕೊಂಡು ಅದನ್ನು ಕೆಳಗಡೆ ಇಳಿಸ್ಕೊಂಡು ಮತ್ತು ಎಗ್ ಬುರ್ಜಿನ ಉಪ್ಪನ್ನು ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಉಪ್ಪನ್ನು ಸ್ವಲ್ಪ ಸೇರಿಸೋದ್ರಿಂದ ಟೊಮೆಟೊ ಈರುಳ್ಳಿ ಬೇಗ ಬೆಂದ್ಕೊಳ್ಳುತ್ತೆ. ಹಾಗೆ ಒಂದ್ಸರಿ ವಿಂಡೋ ಸೈಡ್ ನೋಡಿದೆ. ವಿಂಡೋ ಸೈಡ್ ನೋಡ್ತಿದ್ದಂತೆ ಮಳೆ ಇನ್ನಷ್ಟು ಜೋರಾಗ್ತಾ ಇರೋವಂಥ ಮಳೆ ನೋಡ್ತಾ ಇದ್ರೆ ಇನ್ನಷ್ಟು ಖುಷಿ ಆಗ್ತಾ ಇತ್ತು. ಪಲ್ಯ ಸಹ ಫುಲ್ ಎಲ್ಲ ರೆಡಿ ಆಗಿದೆ, ಬೆಂದ್ಕೊಂಡಿದೆ. ಸೊ ರುಬ್ಬಿಟ್ಕೊಂಡಿರೋ ಅಂಥ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡು ಮೊಟ್ಟೆ ಒಂದೊಂದನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಮೊಟ್ಟೆ ಹಾಕ್ಕೊಂಡು ಫ್ರೈ ಮಾಡಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಯೆಲ್ಲೋ ಕಲರ್ ಎಲ್ಲ ಫುಲ್ಲು ಡ್ರೈ ಆಗಬೇಕು ಫ್ರೆಂಡ್ಸ್. ಡ್ರೈ ಆದಮೇಲೆ ಬಿಸಿ ಬಿಸಿ ಅನ್ನ ರಸಮ್ ಜೊತೆ ಎಗ್ ಬುರ್ಜಿ ತಿನ್ನೋದಕ್ಕೆ ರೆಡಿ ಆಯಿತು. ಇದಂತೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಇದಾಗಿತ್ತು ನನ್ನ ಲೇಝಿ ಮಾರ್ನಿಂಗ್. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.